ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ವರ್ಷಿಣಿ. ಇವತ್ತು ನಾನು ಮಲ್ಲೇಶ್ವರಮಲ್ಲಿದ್ದೀನಿ. ಸ್ಟ್ರೀಟ್ ಶಾಪಿಂಗ್ನ ಎಕ್ಸ್ಪ್ಲೋರ್ ಮಾಡೋಣ ಅಂತೇಳಿ ಬಂದಿದ್ದೀನಿ. ಏನೇನೆಲ್ಲ ಸಿಗುತ್ತೆ ಅಂತೇಳಿ ನಿಮಗೂ ತೋರಿಸೋ ಒಂದು ಸಣ್ಣ ಪ್ರಯತ್ನ ಮಾಡಿದ್ದೀನಿ. ಮೊದಲಿಗೆ ಇಲ್ಲಿ ಒಂದು ಕಾಫಿ ಶಾಪ್ ಇತ್ತು. ಒಂದು ಕಪ್ ಕಾಫಿ ಕುಡಿತಾ ವ್ಲಾಗ್ ಸ್ಟಾರ್ಟ್ ಮಾಡೋಣ ಅಂತೇಳಿ ಹೋಗ್ತಾ ಇದ್ದೀವಿ. ನಾನೇನು ಡೈಲಿ ಕಾಫಿ ಕುಡಿಯೋದಿಲ್ಲ, ಯಾವಾಗಾದರೂ ಈ ಥರ ಹೊರಗಡೆ ಬಂದಾಗ ಕಾಫಿ ಕುಡಿತೀನಿ. ನಾನಿವಾಗ 10th ಕ್ರಾಸಲ್ಲಿದ್ದೀನಿ. ಇಲ್ಲಿಂದನೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ವ್ಲಾಗ್ನ. ಇದು ನೋಡಿ ಮಧ್ಯಾಹ್ನ, ಆದರೂ ಜನಗಳಂತೂ ಎಷ್ಟು ಇದ್ದಾರೆ ನೋಡಿ. ಇಲ್ಲಿ ಜಾಸ್ತಿ ಅಂಗಡಿಗಳನ್ನ ಇಟ್ಕೊಂಡಿದ್ದು ಬಟ್ಟೆಗಳ್ದೇನೆ, ಅದರಲ್ಲೂ ಡೈಲಿ ವೇರ್ ಆಫೀಸ್ ವೇರ್ಗಳೇ ಜಾಸ್ತಿ ಇತ್ತು. ಇನ್ನು ಸೆಕೆಂಡ್ ಬಂದು ಜ್ಯುವೆಲರಿ. ಆರ್ಟಿಫಿಷಿಯಲ್ ಜ್ಯುವೆಲರೀಸ್ ಅಂತೂ ಒಂದಕ್ಕೊಂದು ನೋಡೋದಕ್ಕಂತೂ ಎರಡು ಕಣ್ಣು ಸಾಲದು ಅಷ್ಟಿತ್ತು. ಇನ್ನು RCB ಟಿ ಶರ್ಟ್ಗಳಂತೂ ತುಂಬ ಕಡೆ ಇಟ್ಕೊಂಡಿದ್ರು. ಯಾರೆಲ್ಲ RCB ಫ್ಯಾನ್ಸ್ ಇದ್ದೀರಾ ಕಮೆಂಟ್ ಹಾಕಿ. ಇಲ್ಲಿಂದ ಒಳಗಡೆ ಹೋದರೆ ಎಂಡ್ವರೆಗೂ ಇದೇ ಥರ ಶಾಪ್ಗಳೇ ಇದೆ. ಈ ಥರ ಜೋಡಿಸಿದಾರಲ್ಲ, ಇದೆಲ್ಲ ಶಾರ್ಟ್ ಟಾಪ್ಸು, ಕಾರ್ಡ್ ಸೆಟ್ಟು, 3 ಪೀಸ್ ಸೆಟ್ಗಳೇ ಇತ್ತು. ಪ್ರತಿಯೊಂದು ವಸ್ತುಗಳೂ ಸಿಗುತ್ತೆ. ಇದು ನೋಡಿ ಬರೀ ಮಕ್ಕಳದ್ದೇ ಶಾಪು, ಮಕ್ಕಳು ಬಟ್ಟೆ ಶಾಪು, ಅದರಲ್ಲೂ ಕೂಡ ಹೆಣ್ಮಕ್ಳದ್ದೇ ಜಾಸ್ತಿ. ಹಾಗೆ ಅಲ್ಲಲ್ಲಿ ಈ ಥರ ಹೂಗಳನ್ನ ಕೂಡ ಮಾರ್ತಿದ್ರು. ಮಕ್ಕಳು ಆಟ ಸಾಮಾನುಗಳಂತೂ ತುಂಬಾ ಇತ್ತು. ಬ್ಯಾಗ್ಗಳು, ಪರ್ಸ್ಗಳು ಡಿಸೈನ್ ಆಗಿದ್ವು. ಬ್ರೈಡಲ್ ಜ್ಯುವೆಲರಿಗಳು, ಎತ್ನಿಕ್ ವೇರ್, ವೆಸ್ಟರ್ನ್ ವೇರ್ ಎಲ್ಲ ಥರದ ಡ್ರೆಸ್ಗಳು ಕೂಡ ಸಿಗ್ತಾ ಇತ್ತು. ಇನ್ನು ಹಳೆ ರೇಷ್ಮೆ ಸೀರೆನ ಮಾರೋದು ಇಲ್ಲೇ ನೋಡಿ. ಬೇರೆ ಕಡೆನೂ ಇದೆ, ಆದರೆ ಇಲ್ಲಿ ಇದು ಒಂದಿದೆ. ಆನೆ ಬಂತೊಂದು ಆನೆ, ಯಾವೂರಾನೆ, ಮಲ್ಲೇಶ್ವರಂ ಆನೆ. ಈ ಆನೆ ಅಂತೂ ಎಲ್ಲೂ ಬರೋದಿಲ್ಲ, ನಾವೇ ಹೋಗಬೇಕು ಅದ್ರ ಹತ್ರ. ಇದಿರೋದು ಶ್ರೇಷ್ಠ ಫ್ಯಾಮಿಲಿ ಸ್ಟೋರಲ್ಲಿ. ಒಂದು ಆನೆ ಆಗಿ ಅದ್ರ ಮರಿನ ತಂದು ನಿಲ್ಲಿಸ್ಬಿಟ್ಟವ್ರೆ. ಎಷ್ಟು ರಿಯಲಿಸ್ಟಿಕ್ ಆಗಿತ್ತು ಅಂತ ಹೇಳಿದ್ರೆ ನನಗಂತೂ ನಂಬೋಕೆ ಆಗಲಿಲ್ಲ. ದೂರದಿಂದ ಅಂತೂ ಇದನ್ನು ಕಂಡುಹಿಡಿಯೋದಕ್ಕೆ ಸಾಧ್ಯನೇ ಇಲ್ಲ ಬಿಡಿ. ಇಲ್ಲಿ ಎಲ್ಲರೂ ಬಂದು ಫೋಟೋಸ್ ಎಲ್ಲ ತೊಗೊಳ್ತಾ ಇದ್ರು. ಯಾರಾದರೂ ನೋಡಿದ್ರೆ ಇನ್ನು ಬೈತಾರೆ ಅಂದ್ಬಿಟ್ಟು ನಾವೇನದನ್ನು ಟಚ್ ಮಾಡೋದಕ್ಕೆ ಹೋಗಲಿಲ್ಲ. ಎಲ್ಲರೂ ಟಚ್ ಮಾಡಿ ಫೀಲ್ ಮಾಡ್ತಾಯಿದ್ರು. ಅಲ್ಲೇ ಒಂದು ಬೇಗನೆ ವಿಡಿಯೋ ಮಾಡಿಕೊಂಡು ಬಂದ್ವಿ. ಇನ್ನು ಆ ಕಡೆ ಈ ಕಡೆ ಎಲ್ಲ ದೊಡ್ಡ ದೊಡ್ಡ ಜ್ಯುವೆಲರೀಸು, ಬಟ್ಟೆ ಅಂಗಡಿ ಎಲ್ಲ ಇಲ್ಲೇ ಇರೋದು ನೋಡಿ. ಲಲಿತಾ ಜ್ಯುವೆಲರೀಸು, ಇದು ನೀನು ಏನೋ ಮಾಡ್ತಾ ಇದ್ದಾರೆ. ದೊಡ್ಡ ದೊಡ್ಡ ಶಾಪ್ಗಳೆಲ್ಲ ಇಲ್ಲೇ ಇರೋದು. ಆ ಶಾಪ್ಗಳನ್ನಂತೂ ಒಳ್ಳೆ ಸ್ವರ್ಗದ ಥರ ರೆಡಿ ಮಾಡಿ ಇಟ್ಕೊಂಡಿದ್ರು. ಇನ್ನು ಹೋಗ್ತಾ ನಮಗೂ ಹಾಗೆ ಹೊಟ್ಟೆ ಹಸಿತಾ ಇತ್ತು. ಇವತ್ತು ಗುರುವಾರ ಆಗಿರೋದ್ರಿಂದ ನಾನ್ ವೆಜ್ ಏನೋ ತಿನ್ನೋದಿಲ್ಲ, ಹಾಗಾಗಿ ಉತ್ತರ ಕರ್ನಾಟಕ ಊಟ ಮಾಡೋಣ ಅಂತೇಳಿ ಬಂದಿದ್ದೀವಿ. ನನಗೆ ಪರ್ಸ್ನಲಿ ಆ ಹೋಟೆಲ್ ಊಟ ಇಷ್ಟ ಆಗಲಿಲ್ಲ, ಹಾಗಾಗಿ ಆ ಹೋಟೆಲ್ ನೇಮ್ನ ನಾನು ಎಲ್ಲೂ ಹೇಳಿಲ್ಲ ನೋಡಿ. ಅಲ್ಲಿಂದ ಮತ್ತೆ ಬಂದು ಎಲ್ಲ ಕಡೆ ಸುತ್ತಾಡ್ತಾ ಇದ್ದೀನಿ. ಇಲ್ಲೇ ಒಂದು ಟೆಂಪಲ್ ಕೂಡ ಇತ್ತು, ಓಪನ್ ಇರಲಿಲ್ಲ. ಬಿಸಿಲಂತೂ ದಗ ಅಂತ ಉರಿತಾ ಇತ್ತು. ನಾನು ಇಲ್ಲಿಂದ ಏನೇನು ತೊಗೊಬಂದೆ ಅಂತೇಳಿ ವಿಡಿಯೋ ಲಾಸ್ಟಲ್ಲಿ ಹಾಕಿರ್ತೀನಿ. ಬೇರೆ ಕಡೆ ಕಂಪೇರ್ ಮಾಡಿದ್ರೆ ಮಲ್ಲೇಶ್ವರಮಲ್ಲಿ ಸ್ವಲ್ಪ ಪ್ರೈಸ್ ಜಾಸ್ತಿ ಅನ್ನಿಸ್ತು. ಇಲ್ಲಿಗೆ ನಾನು ಈ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಟಾಟಾ, ಬಾಯ್ ಬಾಯ್. 6.5 hours later. ಈಗ ತಾನೇ ಮನೆಗೆ ಬಂದ್ವಿ. ಅಲ್ಲಿಂದ ಏನೇನು ತಂದಿದ್ದೀನಿ ಅಂತೇಳಿ ತೋರಿಸ್ತೀನಿ. ಫಸ್ಟ್ ಆಫ್ ಆಲ್ ನಾವು ಅಲ್ಲಿ ಏನು ತೊಗೋಬೇಕು ಅಂತ ಹೋಗಿರಲಿಲ್ಲ. ಆದ್ರೂ ಹೆಣ್ಮಕ್ಳು ಅದನ್ನೆಲ್ಲ ನೋಡಿ ಹೇಗೆ ಸುಮ್ಮನೆ ಬರೋಕ್ಕಾಗುತ್ತೆ ಅಲ್ವಾ. ಯಾರು ನಗಬೇಡಿ. ಹೋಗಿದ ತಕ್ಷಣ ನಾನು ಈ ಥರ ಒಂದು ಸ್ಟಿಕ್ಕರ್ನ ತೊಗೊಂಡೆ. ನಮ್ಮ ಮನೆಯವರು ಬಾಚಣಿಗೆನ ತೊಗೊಂಡ್ರು. ಯಾಕೆ ತೊಗೊಂಡೆ ಅಂತಲೂ ಗೊತ್ತಿಲ್ಲ, ನಾನು ಸ್ಟಿಕ್ಕರೇ ಇಡೋದಿಲ್ಲ, ಆದ್ರೂ ತೊಗೊಂಡಿದ್ದೀನಿ. ಅದಾದಮೇಲೆ ಈ ಥರ ತೋರಣನ ತೊಗೋಬೇಕು ಅಂತೇಳಿ ತುಂಬ ದಿನದಿಂದ ಅಂದ್ಕೊಂಡಿದ್ದೆ, ಭತ್ತದ ತೋರಣ ತೊಗೋಬೇಕು ಅಂತೇಳಿ. ಇದರಲ್ಲಿ ಚಿಕ್ಕದು ಮತ್ತು ದೊಡ್ಡದು ಎರಡೂ ಇತ್ತು. ನಾನು ಸ್ವಲ್ಪ ದೊಡ್ಡದನ್ನೇ ತೊಗೊಂಡೆ. ನೋಡಿ ಚೆನ್ನಾಗಿದೆ ಅಲ್ವಾ. ಮನೆಗೆ ಭತ್ತದ ತೋರಣ ಹಾಕಿದ್ರೆ ಒಳ್ಳೆಯದಾಗುತ್ತೆ ಅಲ್ವಾ, ಹಾಗಾಗಿ ತೊಗೊಂಡು ಬಂದೆ. ಇನ್ನು ಇದು ಬಿದ್ದೋಗ್ಬಿಡುತ್ತಾ ಏನು ಭತ್ತಗಳೆಲ್ಲ ಅಂತೇಳಿ ನನಗೆ ಡೌಟ್ ಬಂತು. ಅವ್ರನ್ನ ಕೇಳಿದ್ದಕ್ಕೆ ಹಾಕೋದಕ್ಕಿಂತ ಮುಂಚೆ ಒಂದು ಅರ್ಧ ಗಂಟೆ ನೀರಲ್ಲಿ ನೆನೆಸ್ಬಿಟ್ಟು ಹಾಕಿ ಅಂತ ಹೇಳಿದ್ರು. ಒಂದು ಸಲ ಹಾಕಿದ್ಮೇಲೆ ತೆಗಿಯೋ ಆಗಿಲ್ಲ. ಹಾಗೆ ಒಂದು ಐ ಶ್ಯಾಡೋ ಪ್ಯಾಲೆಟ್ನ ಕೂಡ ತೊಗೊಂಡೆ. ಮೊದಲು ನನ್ನ ಹತ್ರ ನ್ಯೂಡ್ ಇತ್ತು, ಅದನ್ನು ನನ್ನ ಮಗ ನೋಡೋಕ್ಕಾಗ್ದಂಗೆ ಮಾಡಾಕ್ಬಿಟ್ಟಿದ್ದಾನೆ, ಹಾಗಾಗಿ ಇದು ಒಂದಿರಲಿ ಅಂತ ಹೇಳಿ ತೊಗೊಂಡು ಬಂದೆ. ಇನ್ನು ದೊಡ್ಡದು ಇತ್ತು, ಆಲ್ರೆಡಿ ನನ್ನ ಹತ್ರ ಒಂದಿದೆ ಅಲ್ವಾ, ಹಾಗಾಗಿ ಚಿಕ್ಕದನ್ನೇ ತೊಗೊಂಡು ಬಂದೆ. ಹಾಗೆ ಈ ಕ್ಯೂಟ್ ಹ್ಯಾಂಡ್ ಬ್ಯಾಗ್ನ ಕೂಡ ತೊಗೊಂಡು ಬಂದೆ. ತುಂಬಾ ಇಷ್ಟ ಆಯಿತು. ಆದರೆ ಫ್ರಂಟಲ್ಲಿ ಇದೆ ಅಲ್ವಾ ಬ್ಲ್ಯಾಕ್ ಕಲರು, ಅದು ತುಂಬಾ ಪ್ಲೈನ್ ಅನ್ನಿಸ್ತು. ನಾವು ಗೊತ್ತಲ್ಲ ಸಕಲ ಕಲಾ ವಲ್ಲಭರು, ಅದಕ್ಕೇನಾದ್ರು ಡಿಸೈನ್ ಮಾಡೋಣ ಅಂತ ಹೇಳಿ ತೊಗೊಂಡು ಬಂದೆ. ಇದನ್ನು ಎರಡು ಥರನೂ ಕ್ಯಾರಿ ಮಾಡ್ಬೋದು. ಒಂದು ಶೋಲ್ಡರಲ್ಲಿ ಈ ಥರ, ಇನ್ನೂ ಒಂದು ಕೈಯಲ್ಲಿ ಈ ಥರ ಕ್ಯಾರಿ ಮಾಡ್ಬೋದು. ಇನ್ನು ನಾವು ಅಲ್ಲಿಂದ ಹೊರಡಬೇಕು ಅನ್ಬೇಕಾದ್ರೆ ನಮಗೆ ಗೊತ್ತಿರೋರೊಬ್ರು ಫೋನ್ ಮಾಡಿ ಒಂದು ಡ್ರೆಸ್ನ ತೊಗೊಬರೋದಕ್ಕೆ ಹೇಳಿದ್ರು. ಗಡಿಬಿಡಿಯಲ್ಲಿ ಒಂದು ಡ್ರೆಸ್ನ ಕೂಡ ಸೆಲೆಕ್ಟ್ ಮಾಡ್ಕೊಂಡು ಬಂದೆ. ನೋಡಿ ಈ ಥರ ಇದೆ, ಫುಲ್ ಲಾಂಗ್ ಇದೆ, ಟಾಪ್ ಅಷ್ಟೇ ಇದು.
ಪ್ಯಾಂಟ್ ಮತ್ತು ದುಪ್ಪಟ್ಟ ಏನೂ ಬಂದಿಲ್ಲ. ಫ್ರೆಂಡ್ಸ್, ಇದಿಷ್ಟೇ ನಾನು ಅಲ್ಲಿಂದ ಪರ್ಚೇಸ್ ಮಾಡ್ಕೊಂಡು ಬಂದಿದ್ದು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನೆಕ್ಸ್ಟ್ ವಿಡಿಯೋ ಯಾವ್ದು ಬೇಕು ಅಂತ ಹೇಳಿ ಕಮೆಂಟ್ ಮಾಡಿ.